सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। आत्मानं चेत् विजानीयात् अयम् अस्मीति पुरुषः किमिच्छन् कस्य कामाय शरीरं मनुसंज्वरे। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ, ವಿಶೇಷವಾಗಿ ಈ ಪಂಚದಶಿ 15 ಪ್ರಕರಣಗಳು 15 ಅಧ್ಯಾಯ ಉಳ್ಳಂತ ಗ್ರಂಥ. ಪ್ರತಿಯೊಂದು ಅಧ್ಯಾಯ ಕೂಡ ಸ್ವತಂತ್ರವಾಗಿ ವಿಚಾರವನ್ನ ತಿಳಿಸುವಂತಹ ಒಂದು ವಿಶೇಷತೆಯನ್ನ ಹೊಂದಿದೆ. ಈ ತೃಪ್ತಿ ದೀಪ ಪ್ರಕರಣದಲ್ಲಿ ವಿಶೇಷವಾಗಿ ಯಾವುದು ಮನುಷ್ಯ ತಿಳಿದರೆ ಏನು ಆನಂದವನ್ನ ತೃಪ್ತಿಯನ್ನ ಪಡಿತೇನೆ, ಅಂತಹ ವಿಷಯವನ್ನ ಬೇರೆ ಬೇರೆ ರೀತಿಯಾಗಿ ತಿಳಿಸಿ ಇದರಲ್ಲಿ ನೇರವಾಗಿ ವಾಕ್ಯವನ್ನ ತೆಗೆದುಕೊಂಡು ಆ ವಾಕ್ಯವನ್ನ ವ್ಯಾಕರಣ ದೃಷ್ಟಿಯಿಂದ ಹೇಗೆ ಅರ್ಥ ಮಾಡಬೇಕು, ಮತ್ತೆ ತರ್ಕ ದೃಷ್ಟಿಯಿಂದ ಹೇಗೆ ಅರ್ಥ ಮಾಡಬೇಕು, ಪಾಂಡಿತ್ಯ ದೃಷ್ಟಿಯಿಂದ ಹೇಗೆ ಅರ್ಥ ಮಾಡಬೇಕು, ಅನುಭವ ದೃಷ್ಟಿಯಿಂದ ಹೇಗೆ ಅರ್ಥ ಮಾಡಬೇಕು ಅಂತಕ್ಕಂಥದ್ದು ಒಂದು ರೀತಿಯಿಂದ ಆಚಾರ್ಯ ಶಂಕರರು ಅತ್ಯಂತ ಬೌದ್ಧಿಕ ಅಂದ್ರೆ ಮಹಾಬುದ್ಧಿವಂತರಿಗೆ ಎಲ್ಲಾ ರೀತಿಯಿಂದ ಬುದ್ಧಿಯನ್ನ ತಣಿಸುವಂತಹ ಈ ಮಹಾವಾಕ್ಯದ ವಿವರಣೆಯನ್ನ ಅವರು ಮಾಡಿದ್ದಾರೆ. ಸ್ವಾಮಿ ವಿದ್ಯಾರಣ್ಯ ಮುನಿಗಳು ಕೂಡ ಅವರು ಕೂಡ ಅಷ್ಟೇ ಪ್ರಚಂಡರಾಗಿರೋದ್ರಿಂದ ಇನ್ನೊಂದಿಷ್ಟು ನಮಗೆ ಸೊಗಸಾಗಿ ನಮಗೆ ತಿಳಿಯುವ ಹಾಗೆ ಒಂದಿಷ್ಟು ಉದಾಹರಣೆಗಳ ಮೂಲಕ, ಅವರು ನೇರವಾಗಿ ಸನ್ಯಾಸಿಗಳಾಗಿದ್ರಲ್ಲ, ಇವರು ಸ್ವಲ್ಪ ಗೃಹಸ್ಥರಾಗಿ ಸನ್ಯಾಸಿಯಾಗಿರ್ತಕ್ಕಂಥವ್ರು. ಹಾಗಾಗಿ ನಮಗೆ ಅನೇಕ ರೀತಿಯಾಗಿ ಉಪಾಯಗಳ ಮೂಲಕ ತಿಳಿಸುವಂತಹ ಒಂದು ಮಹದುಪಕಾರವನ್ನ ವಿದ್ಯಾರಣ್ಯ ಮುನಿಗಳು ಮಾಡಿದ್ದಾರೆ. ನಾವು ಇಂದಿನ ಶ್ಲೋಕದಲ್ಲಿ ಶ್ಲೋಕ ನಂಬರ್ 74 ತತ್ವಮಸ್ಯಾದಿ ವಾಕ್ಯೇಶು ಲಕ್ಷಣ ಭಾಗಲಕ್ಷಣ ಅಯಂ ಇತ್ಯಾದಿ ವಾಕ್ಯಸ್ಥ ಪದಯೋರಿವ ನ ಅಪರ ಅಂತೇಳಿ ಈ ತತ್ವಮಸಿ ಮಹಾವಾಕ್ಯವನ್ನ ತತ್ಸ್ವರೂಪ ಮತ್ತು ತ್ವಂ ಸ್ವರೂಪ, ಈ ದೇಹದಲ್ಲಿ ಕೂಟಸ್ಥನಾಗಿರ್ತಕ್ಕಂತಹ ತ್ವಂ ಸ್ವರೂಪ ಮತ್ತು
ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂತಹ ತತ್ಸ್ವರೂಪ ಘಟಾಕಾಶ ಮತ್ತು ಮಹಾಕಾಶ. ಈ ಘಟಾಕಾಶ ಮತ್ತು ಮಹಾಕಾಶ ಅರ್ಥಗಳ ದೃಷ್ಟಿಯಿಂದ, ವಾಕ್ಯದ ದೃಷ್ಟಿಯಿಂದ ಮತ್ತೆ ಲಕ್ಷಣಗಳ ದೃಷ್ಟಿಯಿಂದ ಬೇರೆ ಬೇರೆಯಾಗಿ ಕಂಡರೂ ಕೂಡ ಅದನ್ನ ಹೇಗೆ ಸಮನ್ವಯ ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ಎಕ್ಸಾಂಪಲ್ ಕೊಟ್ರು ಅವರು. ಏನ್ ಎಕ್ಸಾಂಪಲ್ ಕೊಟ್ರಂದ್ರೆ ಸೋ ಅಯಂ ಇತ್ಯಾದಿ ವಾಕ್ಯಸ್ಥ ಅಂತ. ಸೊ ಅಯಂ ಇತ್ಯಾದಿ ವಾಕ್ಯ ಅಂತಂದ್ರೆ ನಾವೇನೊಂದು ಎಕ್ಸಾಂಪಲ್ ಕೊಟ್ಟಿದ್ವಿ, ಅದು ವಿದ್ಯಾರಣ್ಯ ಮನೆಗಡೆ ಕೊಟ್ಟಿರ್ತಕ್ಕಂತಹ ಎಕ್ಸಾಂಪಲ್. ಅವರು ದೇವದತ್ತ ಅಂತ ಪ್ರಯೋಗ ಮಾಡಿದ್ರು, ನಾವು ರವಿ ಅಂತ ತಗೊಂಡಿದ್ವಿ. ನಾವು ನಮಗೆ ಅರ್ಥ ಆಗುವ ಹಾಗೆ ಅಲ್ಲಿ ಈ ಒಂದು 30 ವರ್ಷದ ಹಿಂದೆ, ಈಗ 33 ವರ್ಷ ಕಳೆದ ಮೇಲೆ ಯಾರನ್ನ ನೋಡಿದಿವೋ ಅಲ್ಲಿ ಹೇಗೆ ಅವನೇ ಇವನು ಅಂತಕ್ಕಂಥ ಸೋ ಅಯಂ ಸಹ ಅಯಂ ಅಂತ, ಅವನೇ ಇವನು ಸಹ ಅವನೇ ಇವನು ಅಂತ. ಈ ಅವನೇ ಇವನು ಅಂತ ಹೇಳುವಾಗ ಸೊ ಅವನು ಅಂತ ಹೇಳುವಾಗ ಅಲ್ಲಿರುವಂತಹ ದೇಶ ಮತ್ತು ಅಲ್ಲಿರುವಂತಹ ಕಾಲ ಮತ್ತು ಅಲ್ಲಿರುವಂತಹ ಲಕ್ಷಣ, ಇವನೇ ಅಂತ ಹೇಳುವಾಗ ಇಲ್ಲಿರುವಂತಹ ದೇಶ, ಇಲ್ಲಿರುವಂತಹ ಕಾಲ ಮತ್ತು ಇಲ್ಲಿರುವಂತಹ ಲಕ್ಷಣ ಅತ್ಯಂತ ಭಿನ್ನವಾಗಿ ಇದೆ. ಅದು 30 ವರ್ಷದ ಹಿಂದೆ ನಡೆದಿರ್ತಕ್ಕಂಥದ್ದು, ಅದು ನೀವು ಮನೆ ಪಕ್ಕದಲ್ಲಿ ಇರುವಾಗ ನೋಡಿರ್ತಕ್ಕಂಥದ್ದು. ಸೊ ಕಾಲ ಅಂತಂದ್ರೆ ಅವಾಗ ಅವನು ಹೆಂಗಾಗಿರ್ತಕ್ಕಂಥದ್ದು, ಮತ್ತೆ ಲಕ್ಷಣ ಅಂತಂದ್ರೆ ಅವಾಗ ಅವನು ಸೊ ಕಪ್ಪಾದ ಕೂದಲುಗಳಿದ್ದು, ಕೆನ್ನೆ ಸುಕ್ಕುಗಟ್ಟಿದ್ದಿಲ್ಲ, ಈ ಎಲ್ಲ ಲಕ್ಷಣಗಳು. ಆದ್ರೆ ಈಗ ಈ 33 ವರ್ಷ ಕಳೆದ್ಮೇಲೆ ಎಲ್ಲೂ ಸಿಕ್ಕಿದ್ದಾರೆ ನಿಮಗೆ ಏರ್ಪೋರ್ಟ್ ಅಲ್ಲಿ. ದೇಶನೂ ಬೇರೆ, ದೇಶ ಅಂದ್ರೆ ಪ್ರದೇಶನೂ ಬೇರೆ, ಮತ್ತೆ ಕಾಲನೂ ಬೇರೆ ಅದ, ಡಿಫ್ರೆಂಟ್ ಇದೆ. 33 ವರ್ಷಕ್ಕೆ ಹೀಗೆ ಕಾಲನೂ ಬೇರೆ ಆಗ್ಯದ. ಮತ್ತೆ ಅವನಲ್ಲಿ ಲಕ್ಷಣ ಕೂಡ ಬೇರೆ ಆಗಿದೆ. ಅವಾಗ ಕಪ್ಪಿದ್ದು ಎಲ್ಲ ಬಿಳಿಯಾಗಿದ್ದೇವೆ, ಅವಾಗ ಚರ್ಮ ಸುಕ್ಕುಗಟ್ಟಿದ್ದಿಲ್ಲ, ಇವಾಗ ಸುಕ್ಕುಗಟ್ಟಿದೆ. ಸೊ ಹೀಗೆ ಅಂದ್ರೆ ನಾವು ಏನನ್ನ ನೋಡಿ ಅವನು ಇವನು ಅಂತ ಅಡ್ರೆಸ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ದೇಶವನ್ನ, ಕಾಲವನ್ನ, ಲಕ್ಷಣವನ್ನ ಕಳಚಿಬಿಟ್ಟು ಆ ದೇಹದಲ್ಲಿ ಇರುವಂತಹ ಯಾವನು ಸ್ವಭಾವದಿಂದ ವ್ಯಕ್ತಿ ಇದಾನೋ ಆ ವ್ಯಕ್ತಿ ಮತ್ತು ಈಗ ದೇಶ ಕಾಲ ಲಕ್ಷಣಕ್ಕಿಂತ ಭಿನ್ನಾಗಿರ್ತಕ್ಕಂತಹ ವ್ಯಕ್ತಿ ಸ್ವಭಾವದಿಂದ ನಮಗೆ ಸೊ ಆ ಎಲ್ಲವನ್ನ ಪಕ್ಕಕ್ಕೆ ಸರಿಸಿ ಅವನೇ ಇವನು ಅಂತಕ್ಕಂಥದ್ದು ನೇರವಾಗಿ ನಮಗೆ ತಿಳಿದುಕೊಳ್ಳಿಕ್ಕೆ ತುಂಬಾ ಅತ್ಯಂತ ಸುಲಭವಾಗಿರ್ತಕ್ಕಂತಹ ಉಪಾಯವನ್ನ ನಾವು ಇಂದಿನ ಶ್ಲೋಕದಲ್ಲಿ ಇಲ್ಲಿ ಪರಿಚ್ಛಿನ್ನನಾಗಿರ್ತಕ್ಕಂತಹ ಕೂಟಸ್ಥ ಮತ್ತು ಅಪರಿಚ್ಛಿನ್ನನಾಗಿರ್ತಕ್ಕಂತಹ ಆ ಪರಬ್ರಹ್ಮ ವಸ್ತು, ಕೂಟಸ್ಥನಾಗಿರ್ತಕ್ಕಂತಹದ್ರಲ್ಲಿ ಖಂಡತ್ವ ಇದೆ, ಮತ್ತೆ ಅಜ್ಞಾನ ಇದೆ, ಇಲ್ಲೆಲ್ಲ ಲಕ್ಷಣಗಳಿದಾವೆ, ಬಂದಿಯಾಗಿರ್ತಕ್ಕಂಥದ್ದಿದೆ. ಅಲ್ಲಿ ಪರಬ್ರಹ್ಮ ವಸ್ತುವಿನಲ್ಲಿ ಸೊ ಅಖಂಡತ್ವ ಇದೆ, ಪರಿಪೂರ್ಣತ್ವ ಇದೆ, ಅದೆಲ್ಲ ಲಕ್ಷಣಗಳು ಅಲ್ಲಿದ್ದಾವ. ಸೊ ನಾವು ಹೆಂಗಾಗಿರ್ತಕ್ಕಂಥವನನ್ನ ಮತ್ತೆ ಏಜ್ ಆಗಿರ್ತಕ್ಕಂಥವನನ್ನ ಸ್ವಭಾವದಿಂದ ಅವನೇ ಇವನಂತ ಹೆಂಗ ಅಡ್ರೆಸ್ ಮಾಡಿದ್ವು, ಹಾಗೆ ಈ ಮಹಾವಾಕ್ಯವನ್ನ ಈ ಭಾಗತ್ಯಾಗ ಲಕ್ಷಣದಿಂದ ಅಂದ್ರೆ ಅವನು ಅಂತಕ್ಕಂಥದ್ದು ಆ ಸ್ವಭಾವವನ್ನೇ ಹಿಡ್ಕೊಳ್ಬೇಕು, ಮತ್ತೆ ಉಳಿದದ್ದು ಯಾವುದಿದೆಯೋ ಅದನ್ನ ಬಿಡಬೇಕು. ಸೊ ಅದನ್ನ ಬಿಟ್ಟಾಗ ಅವಾಗ ಅವನು ಇವನು ಅಂತಕ್ಕಂಥದ್ದು ಯಾವುದು ವ್ಯತ್ಯಾಸ ಇಲ್ಲಾರ್ದಂತೆ ಅವನೇ ಇವನು ಅಂತಕ್ಕಂಥದ್ದು ಅಲ್ಲಿ ಪ್ರತಿಷ್ಠಾಪಿತ ಆಗತ್ತೆ. ಯಾವುದು ಕೂಟಸ್ಥ ಬ್ರಹ್ಮ ಅಂತ ಕರಿತೀವಿ, ಮತ್ತೆ ಯಾವುದನ್ನ ನಾವು ಅದು ಅಂತ ತತ್ಸ್ವರೂಪ ಅಂತ ಕರಿತೀವಿ, ಆ ತತ್ಸ್ವರೂಪವೇ ಇಲ್ಲಿ ಕೂಟಸ್ಥ ಸ್ವರೂಪ ಅಂತಕ್ಕಂಥದ್ದು ಹೀಗೆ ಅನ್ವಯ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನ ನಮಗೆ ಈ ಸಹ ಅಯಂ ಅಂತಕ್ಕಂತಹ ವಾಕ್ಯವನ್ನು ಹಿಡಿದು ನಮಗೆ ಪರಿಚಯ ಮಾಡಿಸಿದ್ರು.
ಹೀಗೆ ಪರಿಚಯ ಮಾಡಿಸುವಾಗ ಕೆಲವೊಂದು ವಾಕ್ಯಗಳು, ಪ್ರತಿಯೊಂದು ವಾಕ್ಯಗಳು ಕೂಡ ವಿಶೇಷವಾಗಿರ್ತಕ್ಕಂತಹ ಮತ್ತು ಆಕಾಂಕ್ಷೆ ಉಳ್ಳಂತಹ ಸ್ವಭಾವವನ್ನು ಹೊಂದಿರ್ತವೆ ಅಂತ ಈಗ ಅವನು ಪುನಃ ಮತ್ತೆ ಒಂದು ಇನ್ನೊಂದು ರೀತಿಯಾಗಿರ್ತಕ್ಕಂತಹ ದೃಷ್ಟಿಕೋನದಿಂದ ನಮಗೆ ಈ ಮಹಾವಾಕ್ಯವನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ. ಆ ಶ್ಲೋಕವನ್ನ ನೋಡೋಣ, ಆಮೇಲೆ ಅದರ ಮೇಲೆ ಡಿಸ್ಕಸ್ ಮಾಡೋಣ ಅಂತ. ಶ್ಲೋಕ ನಂಬರ್ 75. ಸಂಸರ್ಗೋ ವಾ ವಿಶಿಷ್ಟೋ ವಾ ವಾಕ್ಯಾರ್ಥೋ ನಾತ್ರ ಸಮ್ಮತಃ ಅಖಂಡೈಕರಸತ್ವೇನ ವಾಕ್ಯಾರ್ಥೋ ವಿದುಷಾಂ ಮತಃ. ಸಂಸರ್ಗೋ ವಾ ವಿಶಿಷ್ಟೋ ವಾ ವಾಕ್ಯಾರ್ಥಃ ನ ಸಮ್ಮತಃ ಅಂತ ಹೇಳ್ತಾರೆ ಅವರು. ಈ ಏನು ಈ ಸಂಸರ್ಗ ಮತ್ತು ವಿಶಿಷ್ಟ ಅಂಶಗಳನ್ನ ಒಳಗೊಂಡಿರ್ತಕ್ಕಂತಹ ವಾಕ್ಯಗಳನ್ನ ತೆಗೆದ್ಬಿಟ್ಟು ಏನು ಸಂಸರ್ಗ ಮತ್ತು ವಿಶಿಷ್ಟ ಅಂತಕ್ಕಂತಹದ್ದಕ್ಕೆ ನಾವು ಇಲ್ಲೊಂದು ಬೇರೆ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಎಕ್ಸಾಂಪಲ್ ಮೂಲಕ ನಾವು ನೋಡ್ಬೋದು, ಮತ್ತೆ ಅದನ್ನ ನಾವು ಮಹಾವಾಕ್ಯದಲ್ಲಿ ಕೂಡ ಸಮನ್ವಯ ಮಾಡ್ಬೋದು. ಆದ್ರೆ ಈ ಪಂಡಿತರಿಗೆ ಯಾವುದು ಸಮ್ಮತ ಅಂತಂದ್ರೆ ಅಖಂಡೈಕ ರಸತ್ವೇನ, ಅಖಂಡವಾಗಿರ್ತಕ್ಕಂಥದ್ದು, ಏಕವಾಗಿರ್ತಕ್ಕಂಥದ್ದು ಮತ್ತು ಯಾವುದು ಆನಂದವಾಗಿರ್ತಕ್ಕಂಥದ್ದು, ಯಾವುದು ಸಚ್ಚಿತ್ ಆನಂದ ಸ್ವರೂಪ ಅಂತ ಏನ್ ಕರಿತೀವೋ ಅದು ಅದರಲ್ಲಿರ್ತಕ್ಕಂಥದ್ದು ಅದು ಮುಖ್ಯವಾಗುತ್ತೆ. ಬಿಟ್ರೆ ಉಳಿದದ್ದೆಲ್ಲವೂ ಕೂಡ ಅದು ಗೌಣ ಆಗತ್ತೆ. ಏನು ಗೌಣ ಆಗತ್ತೆ ಅಂತಂದ್ರೆ, ಇಲ್ಲಿ ಯಾವುದನ್ನ ನಾವು ಕೂಟಸ್ಥ ಬ್ರಹ್ಮ ಅಂತ ಕರೆಯುವಾಗ ಇಲ್ಲಿ ಪರಿಚ್ಛಿನ್ನನಾಗಿರ್ತಕ್ಕಂಥವನು, ಮತ್ತೆ ದೇಶ ಕಾಲಗಳಿಗೆ ಬದ್ಧನಾಗಿರ್ತಕ್ಕಂಥವನು, ಮತ್ತೆ ಪರಿಪೂರ್ಣನಲ್ಲದವನು ಅಂತಕ್ಕಂಥದ್ದು ಏನು ಈ ಎಲ್ಲ ಅದರ ಲಕ್ಷಣಗಳಿದೆವು. ಹಾಗೆ ಅಲ್ಲಿ ಪರಬ್ರಹ್ಮ ವಸ್ತು ಅಂತ ಏನ್ ಕರಿತೀವಿ, ಅಲ್ಲಿ ದೇಶ ಕಾಲಗಳಿಗೆ ಅತೀತವಾಗಿರ್ತಕ್ಕಂಥದ್ದು ಮತ್ತು ಪರಿಪೂರ್ಣವಾಗಿರ್ತಕ್ಕಂಥದ್ದು ಅಂತ ಅಲ್ಲಿ ಏನು ಲಕ್ಷಣಗಳಿದೆವು. ಈ ಲಕ್ಷಣಗಳನ್ನ ತೆಗೆದುಹಾಕ್ತಕ್ಕಂಥದ್ದೇ ಭಾಗತ್ಯಾಗ ಲಕ್ಷಣ ಅಂತ ನೋಡಿದ್ವಿ ನಾವು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ತತ್ತಂತಕ್ಕಂಥದ್ದು ಅದು ಸಚ್ಚಿತ್ ಆನಂದ ಸ್ವರೂಪ, ಅಲ್ಲಿರ್ತಕ್ಕಂಥದ್ದು ಆನಂದ ಸ್ವರೂಪನೇ, ಇಲ್ಲಿರ್ತಕ್ಕಂಥದ್ದು ಆನಂದ ಸ್ವರೂಪನೇ. ಈ ಆನಂದ ಅಂತಕ್ಕಂಥದ್ದು ಈ ಲಕ್ಷಣಗಳಿಗಿಂತ ಎರಡರಲ್ಲಿ ಸಮಾನವಾಗಿದೆ. ಇದು ಸ್ವರೂಪ, ಇದು ಲಕ್ಷಣ ಅಲ್ಲ. ಇದು ಲಕ್ಷಣದಿಂದ ಭಿನ್ನವಾಗಿದೆ. ಆದ್ರೆ ಸ್ವರೂಪದಿಂದ ನೋಡಿದಾಗ ಹೆಂಗ ಅವನೇ ಇವನು ಅಂತ ಹೇಳುವಾಗ ದೇಹದಿಂದ, ಕಾಲದಿಂದ, ದೇಶದಿಂದ ಭಿನ್ನನಾಗಿದ್ದರೂ ಕೂಡ ಹೆಂಗ ಅವನ ಸ್ವಭಾವದಿಂದ ಅವನೇ ಇವನಂತೆ ಹೆಂಗ ನಾವು ಒಂದು ಸ್ವಲ್ಪನೂ ಕೂಡ ಸಂಶಯ ಇಲ್ಲಾರದಂತೆ ಅವನನ್ನ ಆಕ್ಸೆಪ್ಟ್ ಮಾಡಿಕೊಂಡೆವು, ಹಾಗೆ ಇಲ್ಲಿ ಪಂಡಿತರಾಗಿರ್ತಕ್ಕಂಥವ್ರು, ಪಂಡಿತರಂದ್ರೆ ತಿಳಿದಿರ್ತಕ್ಕಂಥವ್ರು, ಜ್ಞಾನಿಗಳು, ಅವರು ಈ ವಾಕ್ಯದಲ್ಲಿರ್ತಕ್ಕಂತಹ ಲಕ್ಷಣವನ್ನ ಬಿಟ್ಟು ಅವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸಚ್ಚಿತ್ ಆನಂದ ಸ್ವರೂಪ, ಆನಂದ ಸ್ವರೂಪವನ್ನ ಮಾತ್ರ, ಸ್ವರೂಪದಿಂದ ಅವರು ತತ್ವಕ್ಕೆ ಮತ್ತು ತೊಮ್ಮಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಿನ್ನತ್ವ ಇಲ್ಲ. ಭಿನ್ನತ್ವ ಇರ್ತಕ್ಕಂತಹದ್ದು ಕೇವಲ ಬೌದ್ಧಿಕ ದೃಷ್ಟಿಯಿಂದ ಬಿಟ್ರೆ, ಆ ಬೌದ್ಧಿಕತೆಯಿಂದ ಆಚೆ ಅನುಭವದಿಂದ ನೋಡಿದಾಗ ಎಲ್ಲ ಮಹಾತ್ಮರು ಈ ದೇಹದಲ್ಲಿ ಇರುವಾಗಲೂ ಕೂಡ ಅವರು ತಾವು ಪರಿಪೂರ್ಣರಾಗಿ ಇದ್ದು ಅದನ್ನ ಲೋಕಕ್ಕೆ ತೋರಿಸಿಕೊಟ್ಟಿರ್ತಕ್ಕಂತಹ ಅನೇಕ ಮಹನೀಯರ ಅನುಭವಗಳು ನಮ್ಮ ಕಣ್ಣು ಮುಂದೆ ಇವೆ. ಆ ರೀತಿಯಾಗಿ ನೋಡಿದಾಗ ಲಕ್ಷಣಗಳು ಅಪ್ಲೈ ಆಗೋದಿಲ್ಲ. ಆದ್ರೆ ಸ್ವರೂಪ ಏನಿದೆಯೋ, ಆನಂದ ಸ್ವರೂಪ ಅಂತಕ್ಕಂಥದ್ದು ಏನಿದೆಯೋ ಅದು ನಮಗೆ ಏಕಕಾಲಕ್ಕೆ ಕಾಣಿಸ್ತದೆ. ಅದನ್ನ ನಾವು ಸ್ಮೃತಿ ಪುರಾಣದಲ್ಲಿ ಗೀತಾಚಾರ್ಯನಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮ ತಾನು ಮಗುವಾಗಿದ್ದಾಗ್ಲಿಂದಾನೆ ಹಿಡಿದು ಕೊನೆಯವರೆಗೂ ಕೂಡ ನಮ್ಮ ಲೌಕಿಕ ಜನರಿಗೆ ಎಲ್ಲಾ ರೀತಿಯಿಂದ ದೋಷಗಳು, ಸಮಸ್ಯೆಗಳು
ಎಲ್ಲ ರೀತಿಯಿಂದ ನಾವು ಲೌಕಿಕವಾಗಿ ಏನೆಲ್ಲ ಯೋಚನೆ ಮಾಡಿದ್ವಿ, ಈ ಎಲ್ಲ ಯೋಚನೆಗಳ ದೃಷ್ಟಿಯಿಂದ ನೋಡಿದಾಗ ಕೂಡ ಅವನು ಜನನದಲ್ಲೇನೆ ಅವನಿಗೆ ದೊಡ್ಡ ಕಂಟಕ ಇತ್ತು. ಜನನದ ಸಮಯ ಕೂಡ ಸೊ ಕಂಟಕದಿಂದ ಕೂಡಿತ್ತು. ಮತ್ತೆ ಮಗುವಾಗಿರುವಾಗ್ಲಿಂದ ಹಿಡ್ಕೊಂಡು ಇಡೀ ಜೀವನ ನೋಡಿದ್ವಿ ಅಂತಂದ್ರೆ ಆ ಕಂಟಕಗಳ ಸರಮಾಲೆ. ಆದ್ರೆ ಈ ಎಲ್ಲಾ ಕಂಟಕಗಳು ಇದ್ದಾಗಲೂ ಕೂಡ ಅವನು ಹೇಗೆ ಆನಂದವಾಗಿದ್ದ ಅಂತಕ್ಕಂಥದ್ದನ್ನು ನೋಡಿದ್ವಿ ಅಂತಂದ್ರೆ ಇದರೆಲ್ಲದಕ್ಕಿಂತ ಆಚೆ ಅಲ್ಲಿ ಏನು ಒಂದು ಸ್ವಯಂ ಸ್ವರೂಪ ಇದೆಯೋ, ಆನಂದ ಸ್ವರೂಪ, ಆ ಆನಂದ ಸ್ವರೂಪ ಲಕ್ಷಣವನ್ನ ಬಿಟ್ಟು ಅಂತಂದ್ರೆ ಆ ಆನಂದ ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಎರಡು ಅಲ್ಲ, ಅದು ಒಂದೇ. ಅದನ್ನ ಈ ನಮ್ಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ನಾವು ಅದನ್ನ ಎಲ್ಲಿ ನಾವು ಅಂತಂದ್ರೆ ಈ ಸುಷುಪ್ತಿ ಅವಸ್ಥೆಯಲ್ಲಿ, ಧ್ಯಾನಾವಸ್ಥೆಯಲ್ಲಿ ಆ ಪರಿಪೂರ್ಣವಾಗಿರ್ತಕ್ಕಂತಹ ಆನಂದ ಸ್ವರೂಪವನ್ನ ನಾವು ಪ್ರತಿಯೊಬ್ಬರು ಕೂಡ ಅನುಭವಿಸ್ತಾರೆ. ಎಲ್ಲಾ ಜೀವಿಗಳು ನಿದ್ರೆಯಲ್ಲಿ ಆ ಅತ್ಯಂತಿಕವಾಗಿರ್ತಕ್ಕಂತಹ ಆನಂದವನ್ನ ಯಾವುದೇ ಅಡೆತಡೆ ಇಲ್ಲಾರದೆ ಅನುಭವಿಸ್ತವೆ. ಇದು ಲೋಕಸಿದ್ಧವಾಗಿರ್ತಕ್ಕಂತಹ ಮಾತು. ಸೊ ಆ ದೃಷ್ಟಿಯಿಂದ ನೋಡಿದಾಗ, ಯಾವುದೇ ರೀತಿಯಾಗಿರ್ತಕ್ಕಂತಹ ಆನಂದದ ದೃಷ್ಟಿಯಿಂದ ನೋಡಿದಾಗ ಅನೇಕವಾಗಿ ಕಂಡ್ರನ್ನು ಕೂಡ ಅನೇಕದಲ್ಲಿ ಏಕವಾಗಿರ್ತಕ್ಕಂತಹ ಆನಂದದ ರಸ ಒಂದೇ ಸಮನಾಗಿರ್ತಕ್ಕಂಥದ್ದು. ನೀವು ಯೂನಿವರ್ಸಲ್ ಆಗಿ ನೋಡಿದಾಗಲೂ ಕೂಡ ಮತ್ತೆ ಇಂಡಿವಿಜುವಲ್ ಆಗಿ ನೋಡಿದಾಗಲೂ ಕೂಡ ಎಲ್ಲಾ ಜೀವಿಗಳು ಸೊ ಸುಷುಪ್ತಿ ಅವಸ್ಥೆಯಲ್ಲಿ ಆ ಆನಂದ ಸ್ವರೂಪಕ್ಕಿಂತ ಸ್ವಲ್ಪನೂ ಕೂಡ ಕಡಿಮೆ ಇಲ್ಲಾರದೆ ಏಕಾಕಾರವಾಗಿ ಆನಂದವನ್ನು ಅನುಭವಿಸ್ತಕ್ಕಂಥದ್ದನ್ನು ನೋಡಿದಾಗ ಸೊ ಇದ್ರ ಎಲ್ಲದರ ಮಧ್ಯದಲ್ಲಿ ನಮಗೆ ಹೆಂಗ ನಾವು ಲೌಕಿಕ ದೃಷ್ಟಿಯಿಂದ ನೋಡಿದಾಗ ಕೃಷ್ಣನಿಗೆ ಎಲ್ಲಾ ಸಮಸ್ಯೆಗಳು ಕಂಡರು ಕೂಡ, ಆದ್ರೆ ಆ ಪರಿಪೂರ್ಣನಾಗಿರ್ತಕ್ಕಂತಹ ಅವನಿಗೆ ತನ್ನ ಸ್ವರೂಪ ಜ್ಞಾನ ಇರೋದ್ರಿಂದ ಸೊ ಇದನ್ನೆಲ್ಲನೂ ಕೂಡ ಹೇಗೆ ಅವನು ಲೀಲೆ ಅಂತ ಕಂಡು ಲೌಕಿಕ ದೃಷ್ಟಿಯಿಂದ ಎಲ್ಲವನ್ನ ಕಾಳಗ ಮಾಡಿದಂತೆ ಮಾಡಿ, ಹೋರಾಟ ಮಾಡಿದಂತೆ ಮಾಡಿ, ತಪ್ಪಿಸ್ಕೊಂಡಂಗೆ ಮಾಡಿ, ಎಲ್ಲ ರೀತಿಯಿಂದ ಅಭಿನಯ ಅಂತನೂ ಕೂಡ ಸೇಮ್ ಇದೆ. ಆದ್ರೆ ಎಲ್ಲಾ ಅಭಿನಯದಲ್ಲಿ ಏನಿದೆ? ಎಲ್ಲಾ ಅಭಿನಯದಲ್ಲಿ ಆನಂದ ಇದೆ. ನೀವು ಕಥೆಗಳಲ್ಲಿ ನೋಡುವಾಗ ಆ ಚಣೂರನನ್ನ ಸಂಹಾರ ಮಾಡುವಾಗ ಅವನು ಮಂದಸ್ಮಿತನಾಗಿ ಕೈಗೆ ಸಿಗದಂತೆ ಓಡಾಡ್ತಕ್ಕಂಥದ್ದು ಏನೊಂದು ಆ ಕುಶಲತೆಯನ್ನ ನೋಡ್ಬೇಕು. ಯಾರಾದ್ರೂ ಸೊ ಯಮನನ್ನ ಪಕ್ಕಕ್ಕಿಟ್ಟುಕೊಂಡು ಹಂಗ ಮಂದಸ್ಮಿತರಾಗಿರಕ್ ಸಾಧ್ಯ ಆಗುತ್ತೆ? ಆದ್ರೆ ಅವನು ತಾನೇನಂತ ತನಗೆ ಗೊತ್ತಿತ್ತು, ಮತ್ತೆ ತನ್ನ ಬಿಟ್ಟು ಇನ್ನೊಂದೇನಿಲ್ಲ ಅಂತ ಗೊತ್ತಿತ್ತು. ಲೌಕಿಕ ಜನರಿಗೆ ರಂಜನೀಯವಾಗಿ ಕೂಡ ಅಂತ ಒಂದು ಸಂದರ್ಭದಲ್ಲಿ ಕೂಡ ಹೇಗೆ ಹ್ಯಾಪಿಯಾಗಿರ್ಬೋದು ಅಂತಕ್ಕಂಥದ್ದು ಅದು ನಮಗೆ ದೇಹದಾರಿಯಾಗಿದ್ದನ್ನು ಕೂಡ ಹ್ಯಾಪಿಯಾಗಿರ್ತಕ್ಕಂಥದ್ದನ್ನು ತೋರಿಸಿರ್ತಕ್ಕಂಥದ್ದು. ಅದನ್ನ ನೋಡುವಂತಹ ದೃಷ್ಟಿಕೋನ ಬದಲಾವಣೆ ಆಗ್ತದೆ. ಇದು ನಮಗೆ ಈ ಮಹಾವಾಕ್ಯದಿಂದ ತಿಳಿದು ಬರತಕ್ಕಂತಹ ಒಂದು ಸಂದೇಶ. ಯಾಕಂತಂದ್ರೆ ಎಲ್ಲಾ ಸಿಚುವೇಶನ್ಗಳು ಸಹಜನೇ ಮನುಷ್ಯನಿಗೆ. ಆದ್ರೆ ಯಾರಿಗೆ ಈ ಜ್ಞಾನ ಇರ್ತದೆ, ಆ ತತ್ಸ್ವರೂಪವೇ ನಾನು ಅಂತಕ್ಕಂಥದ್ದು ಜ್ಞಾನ ಯಾರಿಗಿರ್ತದೆ, ಅವಾಗ ಅವನಿಗೆ ಎಲ್ಲಾ ಸಿಚುವೇಶನ್ಗಳು ಲೀಲೆಯಾಗಿ ಪರಿಣಾಮ ಆಗುತ್ತವೆ. ಯಾಕೆ ಅಂತಂದ್ರೆ ಇಲ್ಲಿ ಸೊ ಪಡ್ಕೊಳ್ತಕ್ಕಂಥದ್ದಾಗ್ಲಿ ಮತ್ತೆ ಕಳ್ಕೊಳ್ತಕ್ಕಂಥದ್ದಾಗ್ಲಿ ಏನು ಇರೋದಿಲ್ಲ. ಈ ಪಡ್ಕೊಳ್ತಕ್ಕಂತಹದ್ದು ಕಳ್ಕೊಳ್ತಕ್ಕಂಥದ್ದು ಯಾವಾಗ ಅಂತಂದ್ರೆ ತನ್ನಲ್ಲಿ ಆನಂದ ಇಲ್ಲದೆ ಇದ್ದು ಆನಂದವನ್ನ ಎಲ್ಲೋ ಪಡ್ಕೋಬೇಕು ಅನ್ನುವಂತಹ ಭಾವನೆ ಜೀವ ಸ್ವರೂಪದಲ್ಲಿದ್ದಾಗ, ಆದ್ರೆ ತಾನೇ ಆತ್ಮ ಸ್ವರೂಪ, ತಾನೇ ಆನಂದ ಸ್ವರೂಪ ಅಂತಂದಾಗ ಮತ್ತೆ ಇದು ಯಾವುದನ್ನ ಅವನು ಪಡ್ಕೊಳಕ್ ಹೋಗುತ್ತಾನೆ, ಮತ್ತೆ ಇನ್ನು ಯಾವುದನ್ನ ಅವನು ಕಳ್ಕೊಳಕ್ ಹೋಗುತ್ತಾನೆ. ಕಳ್ಕೊಳ್ಳೋದು ಪಡ್ಕೊಳ್ತಕ್ಕಂಥದ್ದು ಎರಡೂ ಕೂಡ ಅಲ್ಲಿಗೆ ಅನ್ವಯನೇ ಆಗಿಲ್ಲ. ಯಾಕೆ ಅಂತಂದ್ರೆ
ಅವನು ಪರಿಪೂರ್ಣನಾಗಿರ್ತಕ್ಕಂತಹ ಆನಂದ ಸ್ವರೂಪ. ಸೊ ಈ ರೀತಿಯಾಗಿ ಯಾವಾಗ ನಮಗೆ ಅರ್ಥ ಆಗತ್ತೆ, ಅವಾಗ ಅದು ತತ್ತು ಮತ್ತೆ ತೊಮ್ಮಂತಕ್ಕಂಥದ್ದು, ಅದು ಇದು ಅವನು ಇವನು ಅಂತಕ್ಕಂಥ ಏನು ಈ ಭಾಷೆಗಳಿದಾವಲ್ವಾ, ಈ ಭಾಷೆಗಳು ಇವು ವಾಕ್ಯದ ದೃಷ್ಟಿಯಿಂದ ಪರಿಚಯಿಸ್ಲಿಕ್ಕೆ ಬಂದಿರತಕ್ಕಂತಹ ವಾಕ್ಯಗಳು ಬಿಟ್ಟರೆ ಅನುಭವ ದೃಷ್ಟಿಯಿಂದ, ಯಾಕಂದ್ರೆ ಅನುಭವವನ್ನ ವಾಕ್ಯ ಮುಟ್ಟೋದಿಲ್ಲ. ಈ ವಾಕ್ಯಗಳೆಲ್ಲವೂ ಕೂಡ ಇವು ಬೌದ್ಧಿಕವಾಗಿರ್ತಕ್ಕಂತಹ ಶಬ್ದಗಳು. ಈ ಬೌದ್ಧಿಕ ಶಬ್ದಗಳಿಗೆ ಬೌದ್ಧಿಕಕ್ಕೆ ಅತೀತವಾಗಿರ್ತಕ್ಕಂಥದ್ದು ಯಾವುದು ಆನಂದ ಸ್ವರೂಪ ಇದೆಯೋ ಅಲ್ಲಿ ನಾನು ನೀನು ಅಂತಕ್ಕಂತಹದ್ದು ಭಿನ್ನತೆ ಇಲ್ಲ. ಅದಕ್ಕೆ ಶರೀರದಿಂದ ನಾವು ಬೇರೆ ಬೇರೆ ಕಂಡ್ರೂ ಕೂಡ ಸುಷುಪ್ತಿಯಲ್ಲಿ ಪ್ರತಿಯೊಂದು ಜೀವಗಳು ಏನು ಆನಂದವನ್ನು ಅನುಭವಿಸ್ತವೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನತ್ವ ಇಲ್ಲ. ಒಬ್ಬ ಅಕ್ಷರಸ್ಥನಿರ್ಲಿ ಅನಕ್ಷರಸ್ಥನಿರ್ಲಿ, ಶ್ರೀಮಂತನಿರ್ಲಿ ಬಡವಂತನಿರ್ಲಿ, ಮಾತು ಬಲ್ಲವನಿರ್ಲಿ ಮಾತು ಬರದಿರ್ತಕ್ಕಂಥವನಿರ್ಲಿ, ಎಲ್ಲವೂ ಕೂಡ ಏಕಕಾಲಕ್ಕೆ ಆ ಅವಸ್ಥೆಯಲ್ಲಿ ಒಂದೇ ಸ್ಥಿತಿಯನ್ನು ಅನುಭವಿಸ್ತಾರೆ. ಇದನ್ನ ಸ್ವಾಮಿಗಳು ಬಹಳ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಇದನ್ನ ಬಹಳ ಸ್ಫುಟವಾಗಿ ಅವರು ಈ ವಾಕ್ಯಕ್ಕೆ ನಿರ್ಣಯವನ್ನು ಮಾಡಿರ್ತಕ್ಕಂಥದ್ದು. ಈಗ ಪೂರ್ವ ಪಕ್ಷಿಯನ್ನ ಗಮನದಲ್ಲಿಟ್ಟುಕೊಂಡು ಈಗ ಸಾಮಾನ್ಯವಾಗಿ ಒಂದು ವಾಕ್ಯಗಳ ಅರ್ಥಕ್ಕೆ ಬರೋಣಂತ, ಅವನು ಇವನು ಅಂತಕ್ಕಂಥದ್ದು, ಅವನು ಅಂತಕ್ಕಂಥದ್ದು ವಾಕ್ಯ ಮತ್ತು ಇವನು ಅಂತಕ್ಕಂಥದ್ದು ವಾಕ್ಯ. ಈ ಎರಡು ವಾಕ್ಯಗಳು ನಾವು ಬೇರೆಯಾಗಿ ನೋಡಿದಾಗ ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಥವನ್ನ ಕೊಡ್ತವೆ. ಅದಕ್ಕೆ ಈ ವಾಕ್ಯದಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಂತಂದ್ರೆ ಸಂಸರ್ಗ ಮತ್ತು ವಿಶಿಷ್ಟ ಅಂತ ಎರಡು ಶಬ್ದಗಳು. ಸಂಸರ್ಗ ಅಂತಕ್ಕಂಥದ್ದು ಎರಡು ವಾಕ್ಯಗಳು ಸೇರಿ ಒಂದು ಅರ್ಥವನ್ನ ಬರ್ತಕ್ಕಂಥದ್ದು. ವಿಶಿಷ್ಟ ಅಂತಕ್ಕಂಥದ್ದು ಆ ವಾಕ್ಯಗಳಿಗೆ ಒಂದು ವಿಶೇಷಣವನ್ನ ಕೊಡ್ತಕ್ಕಂಥದ್ದು ಅಂತ. ಎರಡ್ ಮೂರು ರೀತಿಯಾಗಿ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ, ಬೇರೆ ಬೇರೆ ರೀತಿಯಾಗಿ. ಅದನ್ನ ನೋಡೋಣ ಅಂತ. ಈಗ ನೀಲಕಮಲ ಅಂತ ಒಂದು ವಾಕ್ಯವನ್ನು ತಗೊಳ್ರಿ. ನೀಲಕಮಲ, ನೀಲಕಮಲ ಅಂತಂದ್ರೆ ನೀಲತ್ವ ಅಂತಕ್ಕಂತಹದ್ದು ಒಂದು ವಾಕ್ಯ, ಅಂದ್ರೆ ಅದು ಬಣ್ಣವನ್ನ ಸೂಚಿಸುತ್ತೆ. ಕಮಲ ಅಂತಕ್ಕಂಥದ್ದು ವಸ್ತುವನ್ನ ಸೂಚಿಸುತ್ತೆ. ಅಂದ್ರೆ ಪ್ರತಿಯೊಂದು ವಾಕ್ಯಕ್ಕೆ ಅದರದೇ ಆಗಿರ್ತಕ್ಕಂತಹ ಲಕ್ಷಣ ಮತ್ತು ಅದರದೇ ಆಗಿರ್ತಕ್ಕಂತಹ ಆಕರ್ಷಣ ಬೇರೆ ಬೇರೆ ಇದಾವೆ ಅಂತ ಹೇಳ್ತಾರೆ ಅವರು. ನೀಲತ್ವ ಅಂತಕ್ಕಂಥದ್ದು ಅದು ಅದರ ಅರ್ಥವೇ ಬೇರೆದ, ಮತ್ತೆ ಕಮಲ ಅಂತಕ್ಕಂಥದ್ದು ವಸ್ತುವಿನ ಅರ್ಥವೇ ಬೇರೆ ಅದ. ನೀಲಕಮಲ ಸುಂದರ ಅಂತ ತಗೊಳ್ರಿ. ನೀಲಕಮಲ ಅಂತಕ್ಕಂಥದ್ದು ಸಂಸರ್ಗ ಅಂತ ಕರಿತೀವಿ ನಾವು. ಸಂಸರ್ಗ ವಾಕ್ಯ ಅಂದ್ರೆ ಎರಡು ವಿಶೇಷಣವುಳ್ಳಂತಹ ವಾಕ್ಯಗಳು ಸೇರಿ ಒಂದು ವಾಕ್ಯ ಬಂದವ. ಈಗ ಸುಂದರ ನೀಲಕಮಲ ಅಂತ ತಗೊಳ್ರಿ. ಸುಂದರ ನೀಲಕಮಲ ಅಂತಕ್ಕಂಥದ್ದು ಹೇಳಿದಾಗ ಅವಾಗ ಈ ಸುಂದರ ಅಂತಕ್ಕಂಥದ್ದು ಏನಾಗತ್ತಂದ್ರೆ ವಿಶಿಷ್ಟ ಆಗತ್ತ. ವಿಶಿಷ್ಟ ಅಂತಂದ್ರೆ ಅಲ್ಲಿ ಇನ್ನೊಂದನ್ನ ತೋರಿಸೋದು. ಈಗ ಹೆಂಗ ಅಂತಂದ್ರೆ ಈಗ ಕಮಲ, ನೀಲಕಮಲ ಅಂತಂತ ಯಾವಾಗ ಪ್ರಯೋಗ ಮಾಡ್ತೀವಿ ನಾವು ಅಂತಂದ್ರೆ, ಕಮಲದ ಹೂಗಳು ಬೇರೆ ಬೇರೆ ಬಣ್ಣದ ಕಮಲದ ಹೂಗಳು ಇದ್ದಾಗ ನಾವು ಒಂದನ್ನ ನೋಡ್ಬೇಕಾದಾಗ ಅವಾಗ ಅದು ನಾವು ಪರ್ಟಿಕ್ಯುಲರ್ ಆಗಿ ನೀಲಕಮಲ ಅಂತಂತೀವಿ. ನೀಲಕಮಲ ಅಂತ ಹೇಳುವಾಗ ಆ ಬಿಳಿ ಕಮಲ, ಕೆಂಪು, ಬೇರೆ ಬೇರೆ ಕಲರ್ದೇನಿದೆಯೋ ಅದನ್ನ ಬಿಟ್ಟು ನಾವು ನೀಲಕಮಲ ಅಂತ ಹೇಳುವಾಗ ಯಾವುದು ನೀಲಿ ಬಣ್ಣದಿಂದ ಕೂಡಿರ್ತಕ್ಕಂಥದ್ದು ಆ ಕಮಲ ಅಷ್ಟೇ ನಮಗೆ
ಏನು ಸಪರೇಟ್ ಮಾಡ್ತೀವಿ ಅದನ್ನ. ಸೊ ನೀಲಕಮಲ ಸುಂದರ ಅಂತಕ್ಕಂಥದ್ದನ್ನ ಸೇರಿಸ್ತೀವಿ ಅಂತಂದ್ರೆ, ಈ ಸುಂದರ ಅಂತಕ್ಕಂಥದ್ದು ವಿಶಿಷ್ಟ. ವಿಶಿಷ್ಟ ಅಂತಕ್ಕಂಥದ್ದು ಏನಂತಂದ್ರೆ ಇದು ಅದರ ಹೆಚ್ಚುಗಾರಿಕೆ ಅಂತೇನಲ್ಲ. ಯಾಕಂತಂದ್ರೆ ಕಮಲ ಅಂತಂದ್ರನೆ ಸುಂದರ. ಮತ್ತೆ ಅದನ್ನೇ ನಾವು ಭಿನ್ನ ಮಾಡಿ ನೋಡಂಗಿಲ್ಲ. ಆ ಕಾರಣದಿಂದ ಈ ಸಂಸರ್ಗ ಮತ್ತು ವಿಶಿಷ್ಟ ಅಂತಕ್ಕಂಥದ್ದು ಪಂಡಿತರಿಗೆ ಯಾಕೆ ಸೊ ಇಷ್ಟ ಆಗೋದಿಲ್ಲ ಅಂತಂದ್ರೆ, ಈಗ ನೀಲ ಕಮಲ ಅಂತ ಹೇಳಿದಾಗ ಅಲ್ಲಿ ಬೇರೆ ಬಣ್ಣಗಳಕ್ಕಿಂತ ಭಿನ್ನವಾಗಿರ್ತಕ್ಕಂತಹದ್ದು ನೀಲಕಮಲ, ಕರೆಕ್ಟ್. ಆದ್ರೆ ನೀಲತ್ವವನ್ನ ತೆಗೆದು ಬಿಟ್ಟಿದೆ ಅಂತಂದ್ರೆ ಕಮಲಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಧಕ್ಕೆ ಇಲ್ಲ. ಮತ್ತೆ ಸುಂದರತ್ವವನ್ನು ತೆಗೆದು ಬಿಟ್ಟಾಗಲೂ ಕೂಡ ನೀವು ಕಮಲಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಧಕ್ಕಿಲ್ಲ. ಯಾಕಂತಂದ್ರೆ ಈ ನೀಲತ್ವ ಅಂತಕ್ಕಂತಹದ್ದು, ಸುಂದರ ಅಂತಕ್ಕಂಥದ್ದು ಇವು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಅಲ್ಲಿ ಸೇರ್ಕೊಂಡಿರ್ತಕ್ಕಂತಹ ವಾಕ್ಯಗಳು. ಆದ್ರೆ ಸ್ವಭಾವತಃ ಕಮಲ ಅಂತಕ್ಕಂಥದ್ದು ಅದು ಸ್ವಭಾವದಿಂದ ಸುಂದರವಾಗಿದೆ. ನಾವು ಫೈಂಡ್ ಔಟ್ ಮಾಡಕ್ಕೋಸ್ಕರ ಸಲುವಾಗಿ ನೀಲಕಮಲ ಅಂತ ನಾವು ಸಂಸರ್ಗ ವಾಕ್ಯವನ್ನು ಸೇರಿಸಿದ್ವಿ ಅಷ್ಟೇನೆ. ಆದ್ರೆ ಯಾರಿಗೆ ಕಮಲದ ಸುಗಂಧವನ್ನ ಸವಿಬೇಕು ಅಂತಕ್ಕಂಥದ್ದಿದೆಯೋ, ಅದು ನೀಲ ಕಮಲನಾಗಿರ್ಲಿ, ಅದು ಕೆಂಪು ಕಮಲನಾಗಿರ್ಲಿ, ಅದು ಗುಲಾಬಿ ಬಣ್ಣದ್ದನಾಗಿರ್ಲಿ, ಅದು ಸುಂದರನ ಆಗಿರ್ಲಿ, ವಿಶೇಷ ಸುಂದರನಾಗಿರ್ಲಿ, ಸುರಸುಂದರನಾಗಿರ್ಲಿ, ಆದ್ರೆ ಸುವಾಸನೆ ದೃಷ್ಟಿಯಿಂದ ಇವ್ಯಾವು ಕೂಡ ಅಲ್ಲಿ ಗೌಣ ಆಗೋದಿಲ್ಲ. ಇವ್ಯಾವು ಕೂಡ ಅಲ್ಲಿ ಅರ್ಥಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಪಂಡಿತರಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರ ಅಂತಂದ್ರೆ ಅದರ ಸ್ವರೂಪದಿಂದ ಅದನ್ನ ನಾವು ಅನ್ವಯ ಮಾಡಿಕೊಳ್ಬೇಕು. ನೀಲತ್ವದಿಂದಲಾಗಲಿ ಸುಂದರತ್ವದಿಂದನಾಗಲಿ ನಾವು ಕಮಲವನ್ನ ಸಪರೇಟ್ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಕಮಲವನ್ನ ಆಧಾರವಾಗಿಟ್ಟುಕೊಂಡು ಅವದೇವ. ಹಾಗೆ ಈ ನಾನು ಮತ್ತು ನೀನು ಅಥವಾ ಅದು ನಾನು, ತತ್ ಅಂದ್ರೆ ಅದು, ತೊಮ್ ಅಂದ್ರೆ ನಾನು ಅಂತ ಈ ಏನು ಶಬ್ದ ಪ್ರಯೋಗಗಳು, ಈ ಶಬ್ದ ಪ್ರಯೋಗಗಳು ಯಾವಾಗ ಅಂತಂದ್ರೆ ಅಲ್ಲಿ ಸೊ ಅನೇಕ ಕಮಲಗಳು ಇರುವಾಗ ಒಂದು ಕಮಲವನ್ನ ನಾವು ಅಡ್ರೆಸ್ ಮಾಡಕ್ಕೋಸ್ಕರ ಸಲುವಾಗಿ ಅದು ನೀಲಿ ಕಮಲ ಕೊಡಿ ನನಗ ಅಂತಂದಾಗ ಅವಾಗ ನಾವು ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಮಲದಿಂದ ಯಾವುದೇ ರೀತಿ ಭಿನ್ನತ್ವಿಲ್ಲ. ಕೇವಲ ಬಣ್ಣದಿಂದ ಅಲ್ಲಿ ಅದನ್ನ ತೆಗಿಲಿಕ್ಕೋಸ್ಕರ ಮಾಡಿದ್ವಿ, ನಾವು ಅದನ್ನ ಗುರುತಿಸ್ಲಿಕ್ಕೋಸ್ಕರ ಮಾಡಿದ್ದೀವಿ. ನಮ್ಮ ದೃಷ್ಟಿಯಿಂದ ಕಮಲಕ್ಕೆ ಅದು ಯಾವುದಿಲ್ಲ. ಸೊ ಕಮಲ ಅದು ನೀಲ ಕಮಲನಾಗಿರ್ಲಿ, ಅದು ಗುಲಾಬಿನಾಗಿರ್ಲಿ, ಅದು ಯಾವುದೇ ಕಲರ್ ಆಗಿರ್ಲಿ, ಆದ್ರೆ ಅದರದ್ದು ಸುಂದರತ್ವ ಮತ್ತು ಏನದರದ್ದು ಸುಗಂಧ ಇದೆಯೋ ಆ ಸುಗಂಧದಲ್ಲಿ ನೀಲಿಗೆ ಕೆಂಪಿಗೆ ಏನು ವ್ಯತ್ಯಾಸ ಇಲ್ಲ. ಸೊ ಹಾಗಾಗಿ ಈ ಮಹಾವಾಕ್ಯವನ್ನ ನಾವು ತಿಳಿಯುವಾಗ ಈ ಸಂಸರ್ಗ ಅಥವಾ ವಿಶಿಷ್ಟ ಅಂತಕ್ಕಂತಹ ವಾಕ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ಅದನ್ನ ತಿಳಿಲಿಕ್ಕೆ ಹೋದ್ವಿ ಅಂತಂದ್ರೆ ಅವಾಗ ನಮಗೇನಾಗುತ್ತೆ ಅಂತಂದ್ರೆ ಆ ವಾಕ್ಯ ನಮಗೆ ಅದರದ ಪರಿಪೂರ್ಣತ್ವ ತಿಳಿದು ಹೋಗ್ಬಿಡ್ತದೆ. ಈಗ ಹೇಗೆ ಅಂತಂದ್ರೆ ಈಗ ಒಬ್ಬನ ಯಾವನು ಬಂದಿದ್ದಾನೆ, ಅವನಿಗೆ ಹೂಗಳು ಅಂದ್ರಂತಾನೆ ಗೊತ್ತಿಲ್ಲ, ಮತ್ತೆ ಸುವಾಸನೆ ಅಂದ್ರಂತ ಏನಂತ ಗೊತ್ತಿಲ್ಲ. ಅವಾಗ ಅವನಿಗೆ ಸೊ ನೀಲ ಕಮಲ ಮತ್ತೆ ಬಿಳಿ ಕಮಲ, ಕೆಂಪು ಕಮಲ, ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಕಲರ್ನಿಂದನೇ ಕಮಲವನ್ನ ಗುರುತಿಸ್ತಾನೆ. ಬಿಟ್ರೆ ಅವನಿಗೆ ಸ್ವಭಾವತಃ ಸುಗಂಧ ಗೊತ್ತಿಲ್ಲದೆ ಹೋದಾಗ ಅದರದ್ದು ರಿಯಾಲಿಟಿ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಕಮಲ ಅಂತಕ್ಕಂಥದ್ದು ಸುವಾಸನೆಯಿಂದ ಇರ್ತಕ್ಕಂಥದ್ದು. ಆ ಸುಂದರತೆಯಿಂದ ಇರ್ತಕ್ಕಂಥದ್ದು. ಹೀಗೆ ನಾವು ಯಾವುದೇ ಒಂದು
ಕೇವಲ ವಾಕ್ಯದ ವಿಶೇಷತೆ ನಡ್ಕೊಂಡ್ಬಿಟ್ಟು ನಾವು ಈ ಮಹಾವಾಕ್ಯಗಳನ್ನ ಆ ಅನ್ವಯ ಮಾಡಿಕೊಳ್ಬಾರ್ದು. ಅದಕ್ಕೆ ಅವರು ಹೇಳಿದರು ಅಖಂಡ ಏಕರಸ. ಅಖಂಡ ಏಕರಸ ಅಂತಂದ್ರೆ ಅದು ವಿಶಿಷ್ಟತೆ ಮತ್ತು ಸಂಸರ್ಗ ಇಲ್ಲದೆ ಇದ್ದಾಗಲೂ ಕೂಡ ಏಕವಾಗಿರ್ತಕ್ಕಂಥದ್ದು ಯಾವುದು ಇದೆಯೋ ಆ ರೀತಿಯಾಗಿ ನಾವು ಸೊ ಈ ಮಹಾವಾಕ್ಯವನ್ನ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಅರ್ಥ ಮಾಡಿಕೊಂಡು ಅಂತಂದ್ರೆ ಅವಾಗ ನಮಗೆ ಈ ದ್ವಂದ್ವ ಇರೋದಿಲ್ಲ. ಸೊ ಆ ಕಾರಣದಿಂದ ಇಲ್ಲಿ ಬಹಳ ಸ್ಪಷ್ಟವಾಗಿ ಬರಿತಾ ಇದ್ದಾರೆ ಅವರು. ಅಖಂಡ ಏಕ ರಸತ್ವೇನ ವಾಕ್ಯಾರ್ಥೋ ವಿದುಷಾಂ ವಿದುಷಾಂ ಮತಃ. ವಿದುಷಾಂ ಅಂದ್ರೆ ಪಂಡಿತರಿಗೆ ಅಂತ, ಬ್ರಹ್ಮಜ್ಞಾನಿಗಳಿಗೆ, ವಿದೂಷಿಗಳು, ತತ್ವವನ್ನ ಚೆನ್ನಾಗಿ ತಿಳಿದಿರ್ತಕ್ಕಂಥವ್ರು ಮತ್ತೆ ಚೆನ್ನಾಗಿ ಮಾತನಾಡತಕ್ಕಂಥವ್ರು. ಅದಕ್ಕೆ ಇಲ್ಲಿ ಸಂಸರ್ಗ ಮತ್ತು ವಿಶಿಷ್ಟ ಅಂತಕ್ಕಂಥ ಶಬ್ದಗಳನ್ನ ಹಾಕಿ ವಿದುಷಾಂ ಮತಃ ಅಂತ ಬರೆದಿದ್ದಾರೆ ಅವರು. ಅವನು ಬ್ರಹ್ಮಜ್ಞಾನಿ ಹೌದು, ಮತ್ತೆ ಬ್ರಹ್ಮಜ್ಞಾನಿ ಜೊತೆಗೆ ಅವನು ಚೆನ್ನಾಗಿ ಸೊ ವಾಕ್ಯಾರ್ಥವನ್ನು ಕೂಡ ಅವನು ತಿಳ್ಕೊಂಡಿರ್ತಕ್ಕಂಥವನು. ವಾಕ್ಯಾರ್ಥವನ್ನ ತಿಳಿದು ಬರೇ ವಾಕ್ಯಾರ್ಥ ತಿಳಿದಿರ್ತಕ್ಕಂಥವನನ್ನ ಪಂಡಿತ ಅಲ್ಲ. ಈ ಲೌಕಿಕ ರೀತಿಯಾಗಿ ಪಂಡಿತ ಅಂತ ಶಬ್ದ ಪ್ರಯೋಗ ಮಾಡುತ್ತಿಲ್ಲ. ಗೀತೆ ಪಂಡಿತ ಇದ್ದಾರೆ. ಅಲ್ಲಿ ಪಂಡಿತ ಅಂತ ಅಂದ್ರೆ ಪರಮ ಪುರುಷನ ತಿಳಿದವನನ್ನ ಪಂಡಿತ ಅಂತ ವ್ಯಾಖ್ಯಾನ. ಆದ್ರೆ ನಾವಿಲ್ಲಿ ಏನ್ ಮಾಡಿದ್ದೇವೆ ಅಂದ್ರೆ ವ್ಯಾಕರಣವನ್ನ ತಿಳಿದವನು ಪಂಡಿತ ಅಂತ ನಾವು ಮಾಡಿದ್ದೀವಿ. ವ್ಯಾಕರಣವನ್ನ ತಿಳಿದಿರ್ತಕ್ಕಂಥ ಪಂಡಿತ ಸೊ ಈ ಮಹಾವಾಕ್ಯವನ್ನ ಅವನು ಬ್ರಹ್ಮಜ್ಞಾನಿಗಳ ತರ ಅರ್ಥೈಸಲಾರ. ಅನೇಕ ಜನಗಳು ಈ ಮಹಾವಾಕ್ಯವನ್ನ ತಿಳಿಯುವಾಗ ಅನೇಕ ರೀತಿಯಾಗಿರ್ತಕ್ಕಂತಹ ಗೊಂದಲಕ್ಕೀಡಾಗಿದ್ದಾರೆ. ಏನು ಗೊಂದಲಕ್ಕೀಡಾಗಿದ್ದಾರೆ ಅಂತಂದ್ರೆ ಸೊ ಈ ಸಂಸ್ಕೃತ ಶಬ್ದ ಇದೆ ನೋಡಿ. ಈ ಸಂಸ್ಕೃತ ಶಬ್ದಗಳು ಒಂದು ವಾಕ್ಯಕ್ಕೆ ಅನೇಕ ರೀತಿಯಾಗಿರ್ತಕ್ಕಂತಹ ಅರ್ಥಗಳು. ಈ ವಾಕ್ಯಗಳನ್ನ ನೀವು ಇದನ್ನ ತಗೊಳ್ಳಿ. ನೀವು ಈ ತತ್ವಮಸಿ ಮಹಾವಾಕ್ಯವನ್ನ ನೀವು ಮಾತು ಫಿಲಾಸಫಿ ನೋಡಿ. ಮಾತು ಫಿಲಾಸಫಿಯವರು ಈ ವಾಕ್ಯವನ್ನ ತಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಅದನ್ನ ಅರ್ಥೈಸಿರ್ತಕ್ಕಂಥದ್ದು. ಅವರು ಬಹಳ ಸ್ಪಷ್ಟವಾಗಿ ತತ್ತಂದ್ರೆ ಅದು ತೊಂಬಂದ್ರೆ ನೀನು ಇಲ್ಲೇ ಭಿನ್ನದಲ್ಲ ಮತ್ತೆ ಹೆಂಗ ನೀವು ಸಮನ್ವಯ ಮಾಡ್ತಿರಂತಾರೆ ಅವರು. ಅವನು ಬೇರೆ ನಾನು ಬೇರೆ. ನೇರವಾಗಿರ್ತಕ್ಕಂಥದ್ದು ವಾಕ್ಯಗಳನ್ನ ಹಿಡಿದಾಗ ಇಟ್ಸ್ ಕರೆಕ್ಟ್ ಅದು. ಸೊ ಹೀಗೆ ಎಲ್ಲಾ ಮಹಾವಾಕ್ಯಗಳನ್ನು ಕೂಡ ನೀವು ಆ ವ್ಯಾಕರಣ ಬಲ್ಲಂತವರು ಅನೇಕ ರೀತಿಯಾಗಿ ಅರ್ಥ ಮಾಡಿರ್ತಕ್ಕಂಥದ್ದಿದೆ. ಆದರೆ ಯಾರಿಗೆ ಅದ್ವೈತದಲ್ಲಿ ಒಲವಿದೆ, ಅದ್ವೈತದಲ್ಲಿ ಒಲವಿರ್ತಕ್ಕಂಥವ್ರು ವಿದ್ಯಾರಣ್ಯ ಮುನಿಗಳು ಏನು ಶಂಕರರ ಲಘು ವಾಕ್ಯ ವೃತ್ತಿಯನ್ನು ತಗೊಂಡು ಇಲ್ಲಿ ನಮಗೆ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಅವರು ನೇರವಾಗಿ ಲಘು ವಾಕ್ಯ ವೃತ್ತಿಯನ್ನು ತಗೊಂಡೇ ಮಾತಾಡ್ತಿದ್ದಾರೆ. ಅವರು ಅಂದ್ರೆ ಅದು ವಾಕ್ಯ ವೃತ್ತಿಯನ್ನು ಶಂಕರರದು ಗ್ರಂಥ ತಗೊಂಡೇ ಮಾತಾಡ್ತಿದ್ದಾರೆ. ಸೊ ಹಾಗಾಗಿ ಯಾರು ಶಂಕರರು ಆ ಮಹಾವಾಕ್ಯದಿಂದ ಆ ತತ್ಸ್ವರೂಪನಾಗಿರ್ತಕ್ಕಂತಹ ಪರತತ್ವವನ್ನ ತಿಳಿದಿದ್ದಾರೋ ನಾವು ಆ ದೃಷ್ಟಿಯಿಂದ ಈ ವಾಕ್ಯಗಳನ್ನ ಅನ್ವಯ ಮಾಡಿಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ಇದು ಶಾಸ್ತ್ರ ದೃಷ್ಟಿಯಿಂದ. ಮತ್ತೆ ಅನುಭವಕ್ಕೆ ಹೋದಾಗ ಇಲ್ಲಿ ಯಾವುದು ಇರೋದಿಲ್ಲ. ಸೊ ಯಾಕಂದ್ರೆ ಅನುಭವವನ್ನ ಶಾಸ್ತ್ರಾರ್ಥ ದೃಷ್ಟಿಯಿಂದ ಮಾಡಕ್ ಬರೋದಿಲ್ಲ. ಅನುಭವ ಯಾಕೆಂದ್ರೆ ಶಾಸ್ತ್ರಾರ್ಥ ದೃಷ್ಟಿಯಿಂದ ಅನುಭವವನ್ನ ತರಕ್ ಬರೋದಿಲ್ಲ ಅಂತಂದ್ರೆ ಆ ಅನುಭವ ಅಂತಕ್ಕಂಥದ್ದು ಶಾಸ್ತ್ರಕ್ಕಿಂತ ಅತೀತವಾಗಿರ್ತಕ್ಕಂಥದ್ದು. ಈಗ ಎಕ್ಸಾಂಪಲ್ ಕೊಡೋದಾದ್ರೆ ಜಾಮೂನು ಸಿಹಿ ಇದೆ ಅಂತ ಹೇಳ್ತೀನಿ ನೀವು, ನಾನು ಹೇಳ್ತೀನಿ, ನೀವು ಹೇಳ್ತೀರಿ. ಆ ಸಿಹಿ ಅಂತಕ್ಕಂಥದ್ದನ್ನ ಹೇಳ್ರಿ ಅಂತಂದ್ರೆ ಸಿಹಿ ಅಂತಕ್ಕಂಥದ್ದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತಂದ್ರ
ಸಿಹಿ ಅಂತಕ್ಕಂಥದ್ದನ್ನ ಏನ್ ಎಕ್ಸ್ಪ್ಲೇನ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಅದು ಸಿಹಿ ಅಷ್ಟೇನೆ. ಯಾಕ್ರೆ ನಿಮ್ಗೇನು ಅನುಭವ ಆಗಿಲ್ವಾ? ಹೇಳ್ರಿ ನೋಡೋಣ. ಯಾವುದು ಅದು ಸಿಹಿತನ ಅನುಭವ ಇದೆಯೋ ಅದನ್ನ ಅನುಭವಿಸಕ್ ಬರ್ತೆ ಬಿಟ್ರೆ ಅದನ್ನ ಹೇಳಕ್ ಬರೋದಿಲ್ಲ. ಸೊ ಆ ಕಾರಣದಿಂದ ಇವೆಲ್ಲ ಶಬ್ದಗಳು ನಮ್ಮ ಬೌದ್ಧಿಕ ತನಕ ಹೋಗ್ತವೆ, ಬೌದ್ಧಿಕದ ಆಚೆ ಹೋಗೋದಿಲ್ಲ. ಯಾರು ಬ್ರಹ್ಮಜ್ಞಾನಿಗಳಿದಾರೋ ಆ ಬ್ರಹ್ಮಜ್ಞಾನಿಗಳ ಅನುಭವದಿಂದ ನಾವು ಮಾತ್ರ ಈ ಏಕತ್ವವನ್ನು ಸಾಧಿಸ್ಲಿಕ್ಕೆ ಬರುತ್ತೆ ಬಿಟ್ರೆ ಶಬ್ದಾರ್ಥಗಳನ್ನು ಹಿಡಿದು ವಾಕ್ಯಾರ್ಥಗಳನ್ನು ಹಿಡಿದು ಆ ಏಕತ್ವವನ್ನ ಸಾಧಿಸುವಂತಹದ್ದು ಅದು ಏನಾಗುತ್ತೆ ಅಂದ್ರೆ ತರ್ಕ ಪ್ರಾಮಾಣ್ಯದಿಂದ ಮಾಡ್ಬೇಕಾಗತ್ತೆ ಬಿಟ್ರೆ ಅನುಭವದಿಂದ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅನುಭವ ಬೇರೆ, ತರ್ಕ ಬೇರೆ. ತರ್ಕಕ್ಕೆ ಮತ್ತೆ ಪ್ರತಿ ತರ್ಕ ಇರ್ತದ, ಈಗ ನಡ್ಕೊಂಡು ಹೋಗುತ್ತಾ. ಸೊ ಹಾಗಾಗಿ ಕೆಲವೊಂದು ವಿಷಯದಲ್ಲಿ ಎಲ್ಲಿ ನಾವು ತರ್ಕವನ್ನ ಅನ್ವಯ ಮಾಡಬೇಕು ಮತ್ತೆ ಎಲ್ಲಿ ಅನುಭವವನ್ನ ಅನ್ವಯ ಮಾಡಬೇಕು. ಸೊ ಆ ಕಾರಣದಿಂದ ಇಲ್ಲಿ ಭಾಗತ್ಯಾಗ ಲಕ್ಷಣ ಹೇಳಿದರು, ಮತ್ತೆ ಸಹ ಅಯಂ ಅಂತ ವಾಕ್ಯವನ್ನು ಹೇಳಿದ್ರು, ಮತ್ತೆ ಈಗ ಸಂಸರ್ಗ ಮತ್ತು ವಿಶಿಷ್ಟ ಅಂತಕ್ಕಂಥದ್ದನ್ನ ಹೇಳಿದ್ರು. ಕೊನೆಗೆ ಅವರು ಕನ್ಕ್ಲೂಷನ್ಗೆ ಬಂದಿರತಕ್ಕಂಥದ್ದು ಏನಂತಂದ್ರೆ ಅಖಂಡ ಏಕರಸ ಅಂತ ಒಂದು ಶಬ್ದ ಹಾಕ್ಬಿಟ್ರು ಅವರು, ವಿದುಷಾಂ ಮತಃ ಅಂತ ಹೇಳ್ಬಿಟ್ರು. ಸೊ ಇಲ್ಲಿಗೆ ಅವರು ಈ ವಾಕ್ಯದ ಮೇಲಿರ್ತಕ್ಕಂಥ ತರ್ಕವನ್ನ ಮತ್ತೆ ವ್ಯಾಕರಣವನ್ನ ವಾಕ್ಯದ ವಿಶೇಷತೆಯನ್ನ ಎಲ್ಲವನ್ನ ಏನ್ ಮಾಡಿದ್ರು, ಕ್ಲೋಸ್ ಮಾಡಿದ್ರು ಅವರು. ಸೊ ಈಗ ಅದರಲ್ಲಿ ಶ್ಲೋಕ ನಂಬರ್ 76, ಪ್ರತ್ಯಗ್ಬೋಧೋಯ ಭಾತಿ ಸೋದ್ವಯಾನಂದ ಲಕ್ಷಣ ಅದ್ವಯಾನಂದ ರೂಪಶ್ಚ ಪ್ರತ್ಯಗ್ಬೋಧೈಕ ಲಕ್ಷಣ. ಪ್ರತ್ಯಗ್ಬೋಧೋ ಯ ಆಭಾತಿ, ಸೊ ಅದ್ವಯಾನಂದ ಲಕ್ಷಣ ಅಂದ್ರೆ ಪ್ರತ್ಯಕ್ ಬೋಧ ಅಂತಂದ್ರೆ ಪ್ರತ್ಯಕ್ ಆತ್ಮ ಅಂತ ಏನ್ ಕರಿತೀವಿ, ಈ ಪ್ರತ್ಯಕ್ ಆತ್ಮನನ್ನ ತಿಳಿತಕ್ಕಂಥದ್ದೇ ಪ್ರತ್ಯಕ್ ಬೋಧ. ಮತ್ತೆ ಅದ್ವಯಾನಂದ ಲಕ್ಷಣ ಅಂತಂದ್ರೆ ಸಹ ಅದ್ವಯಾನಂದ ಲಕ್ಷಣ ಅಂತಂದ್ರೆ ಆ ಪರಮಾತ್ಮ. ಪ್ರತ್ಯಕ್ ಬೋಧ ಅಂತಕ್ಕಂಥದ್ದು ಕೂಟಸ್ಥ ಬ್ರಹ್ಮ, ಅದ್ವಯಾನಂದ ಲಕ್ಷಣ ಅಂತಕ್ಕಂತಹದ್ದು ಆ ಪರಬ್ರಹ್ಮ. ಕೂಟಸ್ಥ ಬ್ರಹ್ಮ ಸಾಕ್ಷಿ ರೂಪೇಣ, ಅದ್ವಯಾನಂದ ಪರಿಪೂರ್ಣ ರೂಪೇಣ. ನಾವು ಈ ರೀತಿಯಾಗಿ ಜ್ಞಾನದಿಂದ ನೋಡಿದಾಗ ಸಾಕ್ಷಿಯಾಗಿರ್ತಕ್ಕಂಥವನು ಎಲ್ಲಿ ಪ್ರತ್ಯಕ್ ಅಂದ್ರೆ ಇಲ್ಲಿ ಕೂಟಸ್ಥ ಬ್ರಹ್ಮ ಅಂತ ಏನು ಕರಿತೀವಿ, ಪ್ರತ್ಯೇಕಾತ್ಮ ಅಂತ ಏನು ಕರಿತೀವಿ, ಈ ಪ್ರತ್ಯೇಕಾತ್ಮನು ಕೂಡ ಸಾಕ್ಷಿ ಸ್ವರೂಪನೇ. ಆ ಪರಿಪೂರ್ಣನಾಗಿರ್ತಕ್ಕಂತಹ ಆ ಅದ್ವಯಾನಂದ ಪರಮಾತ್ಮನು ಕೂಡ ಸಾಕ್ಷಿ ಸ್ವರೂಪನೇ. ಈ ರೀತಿಯಾಗಿ ನಾವು ಇದನ್ನ ಅರ್ಥ ಮಾಡ್ಬೇಕು. ಇದನ್ನ ಸ್ವಲ್ಪ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡೋಣಂತ್ರಿ. ಇಲ್ಲಿ ಕೂಟಸ್ಥ ಬ್ರಹ್ಮ ಅಥವಾ ಪ್ರತ್ಯೇಗಾತ್ಮ, ಈ ಪ್ರತ್ಯೇಗಾತ್ಮನಲ್ಲಿ ಇಲ್ಲಿ ಖಂಡವಾಗಿರ್ತಕ್ಕಂಥವನು ಕಾಣ್ತಾನೆ, ಅಲ್ಲಿ ಅಖಂಡನಾಗಿರ್ತಕ್ಕಂಥವನು ಇದ್ದಾನೆ ಅಂತ ಈಗೆಲ್ಲ ನಾವು ಅರ್ಥವನ್ನ ತಿಳುವಳಿಕೆಗೋಸ್ಕರ ಮಾಡಿದ್ದೀವಿ. ಯಾಕಂದ್ರೆ ಮೊದಲು ಪರಿಚಯದಲ್ಲಿ ಅದರ ಲಕ್ಷಣದಿಂದ ಪರಿಚಯ ಮಾಡಿಸ್ಬೇಕು. ಸೊ ಹಾಗಾಗಿ ಇಲ್ಲಿ ಪರಿಚಯ ಮಾಡಿದ್ವಿ. ನಾವು ಪರಿಚಯ ಮಾಡಿದ್ಮೇಲೆ ನಾವು ಈಗ ಪರಿಚಯದಿಂದ ಶಾಸ್ತ್ರವನ್ನ ತಿಳಿದ ಮೇಲೆ
ಈಗ ನಾವು ಕೊನೆಗೆ ಬಂದಿರತಕ್ಕಂತಹದ್ದು ಸ್ಟೇಟಸ್ ನೋಡಿದ್ವಿ ಅಂತಂದ್ರೆ, ಈ ಪ್ರತ್ಯೇಗಾತ್ಮನಲ್ಲಿ ಕೂಡ ಈ ಬುದ್ಧಾದಿ ಮನ ಇಂದ್ರಿಯಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥವನು ಕೂಡ ಕೂಟಸ್ಥ ಬ್ರಹ್ಮ. ಅದಕ್ಕೆ ಆ ಮುಂಡಕದಲ್ಲಿ ದ್ವಾಸುಪರ್ಣ ಸೈಜ ಸಖಾಯ ಸಮಾನಂ ವೃಕ್ಷೇ ಪರಿಶಿಶ್ವ ಜಾತಿ ಅಂತ ಹೇಳ್ತಾರೆ ಅವರು. ಈ ದೇಹದಲ್ಲಿ ಎರಡು ಗಿಡಿಗಳು ಅಂತ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಮರದಲ್ಲಿ ಎರಡು ಗಿಡಿಗಳು ಒಂದೇ ರೆಬ್ಬೆಯ ಮೇಲೆ ಎರಡು ಗಿಡಿಗಳು ಕುಂತ್ಕೊಂಡಿದ್ದಾವೆ, ಸಮಾನವಾಗಿರ್ತಕ್ಕಂತಹ ಎರಡು ಗಿಳಿಗಳು ಕುಂತ್ಕೊಂಡಿದ್ದಾವೆ ಅಂತ. ಈ ಎರಡು ಗಿಳಿಗಳು ಕುತ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನ ತಿಳಿಸೋದೇನಂತಂದ್ರೆ, ಇಲ್ಲಿ ಸ್ವರೂಪ ಮತ್ತು ತತ್ಸ್ವರೂಪವನ್ನು ಹೇಳಕ್ಕೋಸ್ಕರವಾಗಿ, ಸ್ವರೂಪ ಮತ್ತು ತತ್ಸ್ವರೂಪ ಎರಡು ಬೇರೆ ಬೇರೆ ಅಲ್ಲ, ನಮಗೆ ತೋರ್ಸಕ್ಕೋಸ್ಕರ ಸಲುವಾಗಿ ತಿಳಿಸ್ತಕ್ಕಂಥ ವಾಕ್ಯಗಳು. ಆದ್ರೆ ಒಂದು ಆ ಮರದಲ್ಲಿರ್ತಕ್ಕಂತಹ ಹಣ್ಣುಗಳನ್ನ ತಿನ್ನುತ್ತೆ, ಸಿಹಿಯಾಗಿರ್ತಕ್ಕಂಥ ತಿಂದಾಗ ಸುಖ ಪಡುತ್ತೆ, ಕಹಿಯಾಗಿರ್ತಕ್ಕಂಥ ತಿಂದಾಗ ದುಃಖ ಪಡುತ್ತೆ ಅಂತ ಒಂದು ಪಕ್ಷಿ. ಹಾಗೆ ಈ ದೇಹದಲ್ಲಿ ಅದೇ ಕೂಟಸ್ಥನಾಗಿರ್ತಕ್ಕಂತಹ ಬ್ರಹ್ಮ ಅಜ್ಞಾನದಿಂದ ತಾನು ಜೀವನೆನಿಸಿಕೊಂಡು, ಈ ಜೀವನೆನಿಸಿಕೊಂಡಿರ್ತಕ್ಕಂಥ ಕಾರಣದಿಂದ ಜೀವನಿಗೆ ಅಂಟಿಕೊಂಡಿರ್ತಕ್ಕಂತಹ ಬುದ್ಧಿಮನ ಇಂದ್ರಿಯ ದೇಹದ ಅಭಿಮಾನವನ್ನು ಹೊತ್ತು, ಈ ಬುದ್ಧಿ ಇಂದ್ರಿಯ ಮನ ಅಭಿಮಾನದ ಸುಖ ದುಃಖಗಳನ್ನ ಅವನೇನ್ ಮಾಡ್ತಾನೆ ಅಂದ್ರೆ ಅವನು ಅನುಭವಿಸ್ತಾನೆ. ಈ ಅನುಭವಿಸುವಾಗ ಅವನು ಕರ್ತಭೋಕ್ತನಾಗಿ ಅನುಭವಿಸ್ತಾನೆ. ಈ ಕರ್ತಭೋಕ್ತನಾಗಿ ಅನುಭವಿಸುವಾಗಲೂ ಕೂಡ ಈ ನಮ್ಮ ಒಳಗಡೆ ಇರ್ತಕ್ಕಂಥದ್ದು ಇದೆಲ್ಲವನ್ನ ಬೆಳಗತಕ್ಕಂಥದ್ದು ಯಾವುದು ಆ ತತ್ಸ್ವರೂಪ ಇದೆಯೋ ಅದು ಇದನ್ನ ಸಾಕ್ಷಿಯಾಗಿ ನೋಡುತ್ತೆ. ಯಾಕೆ ಅಂತಂದ್ರೆ ಅದು ಫಲಗಳು ತಿನ್ಬೇಕು ಅಂತಕ್ಕಂತಹದ್ದು ಆಕಾಂಕ್ಷೆ ಏನಿಲ್ಲ ಅದಕ್ಕ. ಯಾಕಂತಂದ್ರೆ ಅದು ಪರಿಪೂರ್ಣವಾಗ್ಯದ. ಇದು ಅಪರಿಪೂರ್ಣವಾಗ್ಯದ ಅಜ್ಞಾನದಿಂದ. ಯಾವಾಗ ಇದು ಅಜ್ಞಾನವನ್ನ ಕಳ್ಕೊಳ್ತದೆ, ಯಾಕಂತಂದ್ರೆ ಈ ಹಣ್ಣುಗಳನ್ನ ಏನಕ್ಕೆ ತಿಂತ ಇತ್ತು? ಈ ಹಣ್ಣುಗಳನ್ನ ನಾನು ಆನಂದ ಸ್ವರೂಪ ಅಲ್ಲ, ಈ ಹಣ್ಣುಗಳ ತಿನ್ನೋದ್ರಿಂದ ಆನಂದ ಅಂತಕ್ಕಂಥದ್ದು ಅದರ ಅಭಿಲಾಷೆ. ಯಾವಾಗ ಈ ಮಹಾವಾಕ್ಯ ಅದಕ್ಕೆ ಉಪದೇಶ ಆಯ್ತು, ಮಹಾವಾಕ್ಯ ಉಪದೇಶ ಆದಗಳಿಗೆ, ಅವಾಗ ಅದು ಏನಾಯ್ತು ಅಂತಂದ್ರೆ ಹಣ್ಣು ತಿನ್ನೋದನ್ನ ತ್ಯಜಿಸಿಬಿಡ್ತದೆ. ಅವಾಗ ಏನಾಯ್ತು ಅಂತಂದ್ರೆ ಹಣ್ಣು ತಿನ್ನೋದನ್ನ ತ್ಯಜಿಸಿದಾಗ ಅದು ಆ ಇನ್ನೊಂದು ಯಾವುದು ಎರಡು ಗಿಳಿ ಅಂತ ಪಕ್ಷಿ ಅಂತ ಹೇಳಿದ್ವಿ, ಮತ್ತೆ ಆ ಗಿಳಿ ಈ ಗಿಳಿ ಎರಡು ಬೇರೆ ಬೇರೆ ಅಲ್ಲ, ಒಂದೇ ಅದು. ಅವಾಗ ಎರಡದ್ದು ಒಂದೇ ಆಯ್ತು. ತಿಳಿಸಕ್ಕೋಸ್ಕರ ಸಲುವಾಗಿ ಎರಡೆತ್ತು, ತಿಳಿದ ಮೇಲೆ ಅದು ಒಂದೇ ಆಯ್ತದು. ಹೆಂಗ ಅವನು ಇವನು ಅಂತಕ್ಕಂಥದ್ದು ಬೇರೆ ಬೇರೆ ಇದ್ದ, ತಿಳಿದ ಮೇಲೆ ಒಬ್ನೇ ಅಂತ ಅದನು, ಆ ರೀತಿಯಾಗಿ ಇಲ್ಲಿ ಒಂದೇ ಆಯ್ತು. ಈಗ ಇಲ್ಲಿ ನೋಡಿದ್ವಲ್ವ, ಹಾಗೆ ನೀವು ಪರಬ್ರಹ್ಮನಲ್ಲಿ ಬನ್ನಿ. ಅಲ್ಲಿ ಏನ್ ಮಾಡಿದ್ವಿ ನಾವು? ಸರ್ವಜ್ಞ, ಅಖಂಡ, ಪರಿಪೂರ್ಣ ಅಂತೆಲ್ಲ ಕರಿತೀವಿ ನಾವು. ಅಲ್ಲಿ ಆ ತತ್ಸ್ವರೂಪನಲ್ಲಿ ಲಕ್ಷಣಗಳನ್ನೆಲ್ಲ ಹೇಳಿದ್ವಿ ನಾವು. ಸೊ ನೀವು ಅಲ್ಲಿ ಕೂಡ ಒಂದು ಸಾಕ್ಷಿನೇ. ಯಾಕೆ ಅಂತಂದ್ರೆ ಅಲ್ಲಿ ಯಾವುದನ್ನ ನಾವು ಅವನು ಜಗತ್ತನ್ನ ಸೃಷ್ಟಿ ಮಾಡಿದ, ಈಶ್ವರನಾದ, ಹಿರಣ್ಯ ಗರ್ಭನಾದ, ವಿರಾಟ್ನಾದ ಅಂತ ಏನು ನಾವು ಹೇಳ್ತೀವಿ, ಇದು ಎಲ್ಲವೂ ಕೂಡ ಮೊದಲೇ ಹೇಳಿದ್ದಾರೆ. ಇದೆಲ್ಲವನ್ನ ಕೂಡ ನಾವು ಅಧ್ಯಾರೋಪ ಅಪವಾದ ಅಂತ ನಾವು ಶುರು ಮಾಡಿದ್ವಿ ಈಗಾಗಲೇ ಪಾಠವನ್ನ. ಇಲ್ಲದೆ ಇರ್ತಕ್ಕಂಥದ್ರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಸೌಮ್ಯ ಇದಂ ಏಕಂ ಅಗ್ರಂ ಆಸೀತ್, ಸದೇವ ಸೌಮ್ಯ ಇದಂ ಏಕಂ ಅಗ್ರಂ ಆಸೀತ್. ಈ ವಾಕ್ಯವನ್ನು ನಾವು ನೆನ್ಪಿಟ್ಕೋಬೇಕು. ಅದು ತಾನಾಗಿ ತಾನು ಒಂದೇ ಇದೆ. ಅದು ಈಗ ತನಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಯಾವ್ದಾರು ಇತ್ತಂತಂದ್ರೆ ಅದರ ಮೇಲೆ ಅಧಿಕಾರ ಮಾಡ್ತಿತ್ತು ಅಂತಂದ್ರೆ ಅವಾಗ ನೀವು ಅದನ್ನ ಸರ್ವಜ್ಞತ್ವ ಅಂತ ಹೇಳ್ಬೇಕು. ತನಕ್ಕಿಂತ ಇನ್ನೊಂದು ಯಾವ್ದಾರ ಕಡಿಮೆ ಇತ್ತಿತ್ತು ಅಂತಂದ್ರೆ ಅವಾಗ ಇದನ್ನ ನಾವು ಪರಿಪೂರ್ಣ ಅಂತ ಹೇಳ್ಬೇಕು. ಅಲ್ಲಿ ಕೂಡ ಈ ಮಾಯಾಕಲ್ಪಿತವಾಗಿರ್ತಕ್ಕಂಥದ್ದನ್ನ ಪರಿಚಯ ಮಾಡಕ್ಕೋಸ್ಕರವಾಗಿ ಹೇಳಿರ್ತಕ್ಕಂಥದ್ದು
ಯಾವಾಗ ನಾವು ಯಾವುದನ್ನ ನಾವು ಪರಬ್ರಹ್ಮ ಅಂತ ಕರಿತೀವಿ, ಪರಬ್ರಹ್ಮ ಸರ್ವಜ್ಞತ್ವ ಏನು ಅಖಂಡತ್ವ ಅಂತ ಏನ್ ಕರಿತೀವಿ, ಅವು ಪರಿಚಯಕ್ಕೋಸ್ಕರವಾಗಿರ್ತಕ್ಕಂಥವು. ಯಾಕೆ ಅಂತಂದ್ರೆ ಖಂಡ ಅಂತಕ್ಕಂಥದ್ದು ಇಲ್ವೇ ಇಲ್ಲಲ್ವಾ. ಆಕಾಶದಲ್ಲಿ ಖಂಡ ಹೆಂಗ್ ಮಾಡ್ತೀರಿ ನೀವು? ಆಕಾಶದಲ್ಲಿ ಖಂಡ ಮಾಡಕ್ ಬರೋದಿಲ್ಲ. ಆಕಾಶದಲ್ಲಿ ಖಂಡ ಮಾಡ್ಬೇಕು ಅಂತಂದ್ರೆ ಗಡಿಗೆಗಳಿಂದನೇ ಖಂಡವಾಗಿ ಕಾಣೋ ಹಾಗೆ ತೋರ್ತು ಬಿಟ್ರೆ ಅದು ಸ್ವರೂಪದಿಂದ ಖಂಡ ಅಂತನೂ ಇಲ್ಲ. ಹಾಗೆ ನಮಗೆ ಪರಿಚಯ ಮಾಡಕ್ ಜಗತ್ತಂತಕ್ಕಂಥದ್ದನ್ನ, ಜೀವನಂತಕ್ಕಂಥದ್ದನ್ನ ಸೃಷ್ಟಿ ಮಾಡಿ ಇದೆಲ್ಲ ಪರಿಚಯ ಮಾಡಿಸ್ತರು. ಆದ್ರೆ ಕೊನೆಗೆ ಹೇಳ್ತಾರೆ ಅವರು, ಅದು ಈಗಲೂ ಕೂಡ ತಾನೇ ಇದೆ. ಇನ್ನೊಂದಿಲ್ಲ ಅದು. ಸೊ ಹಾಗಾಗಿ ಅದರ ಲಕ್ಷಣಗಳೇನಿದೆವೋ ಆ ಎಲ್ಲ ಲಕ್ಷಣಗಳು ಕೂಡ ತಿಳಿಸ್ಲಿಕ್ಕೋಸ್ಕರವಾಗಿರ್ತಕ್ಕಂಥದ್ದು. ಅಲ್ಲಿ ಕೂಡ ಲಕ್ಷಣ ಇಲ್ಲ, ಮತ್ತೆ ಇಲ್ಲಿ ಕೂಡ ಖಂಡತ್ವ ಇಲ್ಲ. ಖಂಡತ್ವ ಇಲ್ಲಿರ್ತಕ್ಕಂಥದ್ದು ಅಜ್ಞಾನದಿಂದ, ಅಲ್ಲಿ ಅಖಂಡತ್ವ ಇರ್ತಕ್ಕಂಥದ್ದು ತಿಳಿಸುವ ದೃಷ್ಟಿಯಿಂದ. ಸೊ ಯಾವಾಗ ನಮಗೆ ಅಲ್ಲಿ ಕೂಡ ಜಗತ್ತಂತಕ್ಕಂಥದ್ದು ಇಲ್ಲ, ಇಲ್ಲಿ ಕೂಡ ಜೀವತ್ವ ಅಂತಕ್ಕಂಥದ್ದು ಇಲ್ಲ ಅಂತ ಯಾವಾಗ ಅವನಿಗೆ ಈ ಶಾಸ್ತ್ರದಿಂದ ಉಪದೇಶ ಆಗತ್ತೆ, ಅವಾಗ ಅವನಿಗೆ ತತ್ವ ಮತ್ತು ತೊಮ್ಮ ಅಂತಕ್ಕಂಥದ್ದು ಎರಡು ಬೇರೆ ಬೇರೆ ಅಲ್ಲ, ಅಖಂಡವಾಗಿರ್ತಕ್ಕಂತಹದ್ದು ಒಂದೇ ಒಂದು ವಸ್ತು ಅಂತ ಯಾರಿಗೆ? ಬ್ರಹ್ಮಜ್ಞಾನಿಗೆ ನಿಶ್ಚಯವಾಗುತ್ತೆ. ಎಲ್ಲಾ ಜೀವಿಗಳಲ್ಲಿ ಹೆಂಗ ಓತಪ್ರೋತವಾಗಿ ಆ ಪ್ರಾಣತತ್ವ ಸಹಜವಾಗಿದೆಯೋ ಹಾಗೆ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು ಪರಮಾತ್ಮ ತತ್ವ ಒಂದು ಬಿಟ್ರೆ ಇನ್ನೊಂದು ಯಾವುದು ಇಲ್ವೇ ಇಲ್ಲ ಇಲ್ಲಿ. ಈ ರೀತಿಯಾಗಿರ್ತಕ್ಕಂತಹ ಅಖಂಡತ್ವ ಯಾವಾಗ ಮನುಷ್ಯನಿಗೆ ಪ್ರಾಪ್ತಿ ಆಗತ್ತ, ಅವಾಗ ಎಲ್ಲ ಖಂಡತ್ವಗಳು ಬಿದ್ದೋಗ್ತವೆ. ಸೊ ಹೀಗೆ ಈ ತತ್ವಮಸಿ ಮಹಾವಾಕ್ಯ ಅಂತಕ್ಕಂಥದ್ದು ಸೊ ನಮಗೆ ಈ ಪರೋಕ್ಷದಿಂದ ಅಪರೋಕ್ಷ ಜ್ಞಾನವನ್ನ ಮಾಡಿ, ಅಪರೋಕ್ಷವೇ ಪರೋಕ್ಷವಾಗಿ ಭಿನ್ನತ್ವ ಇಲ್ಲದಿರ್ತಕ್ಕಂತಹದ್ದು ದೃಷ್ಟಿಕೋನವನ್ನ ತೋರಿಸ್ತಾ ಇದೆ. ಅಲ್ಲಿ ಕೂಡ ಅದು ಕೇವಲವಾಗ್ಯದ, ಮತ್ತೆ ಇಲ್ಲಿ ಕೂಡ ಕೇವಲವಾಗ್ಯದ. ಅಲ್ಲಿ ಮಾಯ ಉಪಾಧಿಯಿಂದ ಜಗತ್ತಿನಿಂದ ಅದು ಕೇವಲವಾಗ್ಯದ, ಇಲ್ಲಿ ಶರೀರದ ಉಪಾಧಿಯಿಂದ ಇಲ್ಲಿ ಕೂಡ ಅದು ಕೇವಲ ಆಗ್ಯದ. ಇಲ್ಲಿ ಕೂಡ ಸಾಕ್ಷಿಯಾಗಿದೆ, ಅಲ್ಲಿ ಕೂಡ ಸಾಕ್ಷಿಯಾಗಿದೆ. ಅಲ್ಲಿ ಇಲ್ಲಿ ಇಲ್ಲ, ಇರೋದು ಒಂದೇ ಒಂದು ಸಾಕ್ಷಿ. ಇದು ಪಂಡಿತರಿಗೆ ಅಂದ್ರೆ ಪಂಡಿತರ ಬ್ರಹ್ಮಜ್ಞಾನಿಗಳಿಗೆ ಸಮ್ಮತವಾಗಿರ್ತಕ್ಕಂಥ ಮತ. ಇದನ್ನ ನಾವು ಅನ್ವಯಿಸಿದಾಗ ಅನುಕರಣೆ ಮಾಡಿಕೊಂಡಾಗ ಅವಾಗ ನಮಗೆ ಈ ಮಹಾವಾಕ್ಯ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.